ಹೊಯ್ಸಳರ ಆಳ್ವಿಕೆ ಕಾಲದಲ್ಲಿ ಬೇಲೂರಿನಾದ್ಯಂತ ನೂರಾರು ಕೆರೆ ನಿರ್ಮಾಣ ಮಾಡಿರೋಂಥದ್ದು. ಅದರಲ್ಲೂ ವಿಶೇಷವಾಗಿ ಹಳೇಬೀಡು ಸುತ್ತಮುತ್ತಲು ಬಹುತೇಕ ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ದ್ವಾರಸಮುದ್ರ ಕೆರೆ ಮತ್ತೆ ಬಿದಿರಿ ಕೆರೆನೂ ಕೂಡ ಒಂದು. ಸಾಕಷ್ಟು ಈ ಕೆರೆನ ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪಗಳು ಗ್ರಾಮಸ್ಥರು, ರೈತರು ಮತ್ತೆ ಕನ್ನಡಪರ ಸಂಘಟನೆಯವರು ಮಾಡ್ತಾರಂಥದ್ದು. ನೀವು ನೋಡ್ಬೋದು, ಒಂದ್ ಕಡೆ ಏನು ಕೆರೆಯ ಎಡಭಾಗ ನಾವು ನೋಡ್ತಂತ ಎಡಭಾಗದಲ್ಲಿ ಸಾಕಷ್ಟು ಪಾಳು ಬಿದ್ದಿದೆ. ಇನ್ನೊಂದೆಡೆ ಸಂಪೂರ್ಣವಾಗಿ ರಸ್ತೆ ನಿರ್ಮಾಣ ಮಾಡ್ಕೊಂಡಿರೋದು ಸಹ ನೀವು ನೋಡ್ತಾ ಇರ್ಬೋದು. ಸಾರ್ವಜನಿಕರು ತಮ್ಮ ಓಡಾಟಕ್ಕೆ ಕೆರೆಯನ್ನ ಒತ್ತುವರಿ ಮಾಡಿ ರಸ್ತೆನೂ ಕೂಡ ನಿರ್ಮಾಣ ಮಾಡ್ಯಾರೆ. ಆ ಭಾಗದಲ್ಲಿ ಏನು ತೆಂಗಿನ ತೋಟ ಇರ್ಬೋದು, ಅಲ್ಲ ಕಾಫಿ ತೋಟ ಇದೆ, ಅಲ್ಲಿಗೆ ಇಲ್ಲಿಂದ ಕೆರೆ ಮುಖಾಂತರ ಓಡಾಡಲು ರಸ್ತೆಯನ್ನ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಒಂದು ಒಟ್ಟಿನಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದ್ರ ವಿರುದ್ಧ ಸಾಕಷ್ಟು ಸಂಘಟನೆಗಳಿರ್ಬೋದು, ಸ್ಥಳೀಯರಿರ್ಬೋದು, ರೈತರು ಇರ್ಬೋದು ಸಾಕಷ್ಟು ಬಾರಿ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ರು, ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಈವರೆಗೂ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಈ ಕೆರೆ ಒತ್ತುವರಿಯನ್ನ ತೆರವುಗೊಳಿಸಲು ಯಾವುದೇ ರೀತಿ ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಈಗ ರೈತ ಸಂಘಟನೆಯವರು, ಕರ್ವೆ ಸಂಘಟನೆಯವರು ಇದ್ದಾರೆ, ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಎಷ್ಟು ಎಕರೆಯಲ್ಲಿ ಈ ಬಿದಿರಿ ಕೆರೆ ಇರೋಂಥದ್ದು? ಒಂದು 40 ಎಕರೆ ಇರಬೇಕಿದ್ದು. ಒಂದು 40 ಎಕರೆ ಬಿದಿರಿ ಕೆರೆ ಇರೋಂಥದ್ದು. ಇದು ಫಸ್ಟ್ ಹೊಯ್ಸಳರ ಕಾಲದ ಕೋಟೆ ಅಂತ ಹೇಳ್ತಾರೆ. ನೀವು ಫಸ್ಟಿಂದ ವಿಡಿಯೋ ಮಾಡಿರೋದು ಇನ್ನೊಂದು ಇರ್ಬೋದು. ನೀವು ಅಲ್ಲಿಂದ ಕೂಡ ಇದು ಬಸ್ತಹಳ್ಳಿ ಮತ್ತು ಚಿನ್ನಕನಹಳ್ಳಿ ಕಟ್ಟೆ ತನಕ ಕೂಡ ಇದು ಪೂರ್ತಿ ಕೂಡ ಒಂದು ಕೋಟೆ ಒಂದು ಏರಿ ಇದ್ದೆ. ಇದು ಪೂರ್ತಿ ಏರಿಯನ್ನೆಲ್ಲ ಹೊಡೆದಾಕ್ಬಿಟ್ಟಿವರು. ಏರಿ ಇದನ್ನೇ ಖರಾಬ್ ಜಾಗನ ಕೊಡು ಪೂರ್ತಿ ಇದು ಮಾಡ್ಕೊಂಡು ಸೈಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ಆ ಲೇಔಟ್ ಎಲ್ಲ ಮಾಡ್ಕೊಟ್ಟಿದ್ರೆ ಅದು ಯಾವ ರೀತಿ ಮಾಡಿಕೊಟ್ಟು ಅಧಿಕಾರಿಗಳು ಇಂಥವನ್ನೆಲ್ಲ ಹೆಂಗೆ ಮಾಡೋಕೆ ಅವಕಾಶ ಕೊಟ್ಟು ನಾವು ಯಾವ್ದಾರು ಒಂದು ಪಾಣಿ ತಿದ್ದುಪಡಿ ಮಾಡೋಕ್ಕೋ ಯಾವ್ದಾರು ಒಂದು ಈ ಸತ್ತ ಏನೋ ಒಂದು ಮಾಡ್ಕೊಂಡು ಕೊಟ್ಟರೆ ಅಲ್ದು 1.5 ತಿಂಗಳು 2 ತಿಂಗಳು ಅಲಿಬೇಕು. ವರ್ಷ ಆದ್ರೂ ಕೂಡ ಕೊಡಲ್ಲ ನಮಗೆ. ಎಷ್ಟು ಎಕರೆ ಒತ್ತುವರಿ ಆಗಿದೆ ಮತ್ತೆ ಏನು ಜಾಗನ ಅಕ್ಕಪಕ್ಕದವ್ರು ಇರ್ಬೋದು ವಶಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಮತ್ತೆ ಯಾವ್ದನ್ನ ತೆರವು ಮಾಡ್ಬೇಕು? ಯಾವ ಭಾಗ ಜಾಗವನ್ನ ತೆರವು ಕೆರೆಗೆ ಅಷ್ಟಿಲ್ಲ, ಅದು ಕೋಟೆ ಹೊಡೆದಾಕ್ಬಿಟ್ಟು ಇದಾದಾಗ ಕೆರೆಗೆ ನೀರೇ ಬರ್ತಾ ಇಲ್ಲ. ಅವರು ಪೂರ್ತಿ ರಿವರ್ಸ್ ಹೋಗ್ಬಿಟ್ಟು ಮತ್ತೆ ಮನೆಗಳಿಗೆಲ್ಲ ಅಧ್ವಾನ ಆಗ್ತೈತೆ. ನೀವು ನೋಡಿರ್ಬೋದು. ಕಮ್ಮಿ ಅಂತಂದ್ರೆ ಈಗ ಒಂದು 12-13 ಎಕರೆ ಒತ್ತುವರಿ ಮಾಡಿದ್ದಾರೆ. ಈಗ ಅಲ್ಲಿ ಒಂದು 12-13 ಎಕರೆ ಒತ್ತುವರಿ ಇದೆ. ಇವ್ರು ಹೆಂಗ್ ಮಾಡಿಕೊಟ್ರು? ತಹಸೀಲ್ದಾರ್ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಥರಕ್ಕೆ ಮಾಡಿಕೊಡ್ತಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಅದು ಯಾವ ರೀತಿಯಾಗಿ ಏನು ಅಂತೇಳಿ ಸರ್ಕಾರದ ಗಮನಕ್ಕೆ ಅಕಸ್ಮಾತ್ ನಾವು ಸಾಕಷ್ಟು ಸ್ಟ್ರೈಕು ಮಾಡಿದ್ವಿ, ಇದ್ರ ಗಮನ ಹರಿಸಿದ್ವಿ. ಯಾಕೆ ಅಂತ ಗಮನ ಹರಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ. ಇದೇ ಥರ ಗಮನ ಹರಿಸ್ತಾ ಹೋದ್ರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಈಗ ಸರ್ಕಾರದಿಂದ ಆದೇಶ ಇದೆ, ಕೆರೆ ಒತ್ತುವರಿ ಜಾಗನ ತೆರವುಗೊಳಿಸ್ಬೇಕು ಅಂತ ಆದೇಶ ಇದೆ. ಇಷ್ಟೆಲ್ಲ ಒತ್ತುವರಿ ಮಾಡೋದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ವಿಷಯ ತಿಳಿಸಿದ್ರೋ ಇಲ್ವೋ? ತಾಲೂಕು ದಂಡಾಧಿಕಾರಿ, ತಹಸೀಲ್ದಾರ್ಗಳಿಗೆ ಗಮನ ಕೊಟ್ಟಿದ್ವಿ, ತರಿಸಿದ್ದೀವಿ. ಆಮೇಲೆ ಜಿಲ್ಲಾಧಿಕಾರಿಗಳಿಗೂ ಸಹ ನಾವು ಅದನ್ನು ಗಮನ ಹರಿಸಿ ಮಾತಾಡಿ ಅಂತಲೂ ಹೇಳಿದ್ದೀವಿ. ಅವ್ರು ಯಾರೂ ಸಹ ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣದಂಥ ಕೆರೆ, ಇವತ್ತಿನ ಕೆರೆ ಅಲ್ಲ. 42 ಎಕರೆ 9 ಗುಂಟೆ ಕೆರೆ ಇದೆ. ಇದನ್ನ ಭೂಗಳರು ಒತ್ತುವರಿ ಮಾಡಿದ್ದಾರೆ, ತೋಟ ತುಡಿಕೆ ಎಲ್ಲ ಮಾಡ್ಕೊಂಡಿದ್ದಾರೆ. ಇದನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರೆ ಬರ್ತಾರೆ, ಕಣ್ಣಸತ್ತಂತ ಮಾಡ್ಬಿಟ್ಟು ಹೋಗ್ತಾರೆ. ಇಲ್ಲಿ ಯಾರಿಗೂ ನ್ಯಾಯ ಕೊಡಿಸ್ತಾ ಇಲ್ಲ. ಸರ್ಕಾರ ಮಾತ್ರ ಕೆರೆ ಒತ್ತುವರಿಗಳನ್ನ ತೆರವುಗೊಳಿಸಿ ಅಂತ ಆದೇಶ ಮಾಡಿದೆ ಅಂತ ಆದೇಶನ ಹೇಳ್ತಾರೆ ಹೊರತು ಇದುವರೆಗೂ ಒಂದೇ ಒಂದು ಕೆರೆನ ತೆರವುಗೊಳಿಸಿದ್ದನ್ನ ನಾನು ಇಡೀ ಜಿಲ್ಲೆಯಲ್ಲಿ ನೋಡಿಲ್ಲ. ಯಾಕೆಂದ್ರೆ ಸರ್ಕಾರದಲ್ಲಿ ಆದೇಶ ಮಾಡೋದು ಒಂದೇ ಬಾಕಿ ಅಥವಾ ಸುಮ್ಮನೆ ಮಾಡ್ತಾರ ಗೊತ್ತಿಲ್ಲ. ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಸಲ ಗಮನಕ್ಕೆ ತಂದ್ರು ಒಂದು ಚೂರು ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ತಹಸೀಲ್ದಾರ್ಗೆ ನಾವು ಒಂದು 10 ಸಲ ಹೋಗಿ ಹೋರಾಟ ಎಲ್ಲ ಮಾಡಿ ಅವ್ರಿಗೆ ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ವಿ. ತಹಸೀಲ್ದಾರ್ ಬರೀ ಆಶ್ವಾಸನೆ ಹೇಳ್ತಾರೆ ಬಿಟ್ರೆ ಏನು ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ಚೂರು ಕ್ರಮ ತಗೊಳ್ತಾ ಇಲ್ಲ. ಮುಂದಿನ ಹೋರಾಟ ಯಾವ ತರ ಇರುತ್ತೆ? ಮುಂದಿನ ದಿನಗಳಲ್ಲಿ ಸಂಪೂರ್ಣ ಹಳೇಬೀಡು ವಿಚಾರದಲ್ಲಿ ಈ ಕೆರೆ ಹೋಗೋಸ್ಕರ ಉಳಿಸೋದಕ್ಕೋಸ್ಕರ ಹಳೇಬೀಡು ಬಂದ್ ಮಾಡೋದಕ್ಕೂ ರೆಡಿ ಇದೀವಿ ನಾವು. ಇಲ್ಲಿ ಯಾವುದೇ ರಾಜಕಾರಣಿಗಳ ಕೈಗೊಂಬೆಗಳು ಯಾರು ಇಲ್ಲ. ಇಲ್ಲಿ ಹೋರಾಟಗಾರರು 100% ಹೋರಾಟ ಮಾಡ್ತೀವಿ. ಆದರೆ ಇಲ್ಲಿ ಯಾವುದೋ ಕಪಿಮುಷ್ಟಿ ರಾಜಕಾರಣಿಗಳ ಹಿನ್ನೆಲೆ ಅವ್ರಿಗೆ ಫೋನ್ ಮಾಡೋದು, ಅದೇನು ನೋಡ್ರಿ ಅಂತ ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ? ಅದಕ್ಕೋಸ್ಕರ ದಯಮಾಡಿ ಅಧಿಕಾರಿಗಳು ಯಾವುದೇ ರಾಜಕಾರಣಿಗಳ ಮಾತು ಕೇಳದಲೆ ಕೆರೆ ಉಳಿಸುವಂಥ ಕೆಲಸನ ಮಾಡಿಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ಹಳೇಬೀಡು ಹೋಬಳಿ ಅವರೇ, ಎಷ್ಟು ಒತ್ತುವರಿ ಆಗಿದೆ, ಯಾವ ರೀತಿ ಮುಂದೆ ನೀವು ಹೋರಾಟ ಮಾಡ್ತೀವಿ? ಇವತ್ತು ನಮ್ಮ ರೈತ ಸಂಘದವ್ರು ಹೇಳಿದಂಗೆ ಸುಮಾರು 12-15 ಎಕರೆ ಈ ಕೆರೆ ಒತ್ತುವರಿ ಆಗಿದೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಭೂಗಾರರಿದ್ದಾರೆ ಅಂದರೆ, ಕೆರೆನೇ ಒತ್ತುವರಿ ಮಾಡಿ ರಸ್ತೆ ಮಾಡಿದ್ದಾರೆ ಅಂದರೆ ಇದು ಎಷ್ಟು ಮಟ್ಟಿ ಸರಿ ಹೇಳಿ? ಇದು ಭೂತಾಯಿ ಹೊಡೆದಂಗೆ ಇದು. ರೈತರುಗಳು ಯಾಕೆಪ್ಪ ಅಂದ್ರೆ ಕೆರೆನ ಉಳಿಸಿರೆ ರೈತರಿಗೆ ಅನುಕೂಲ ಆಗುತ್ತೆ, ಬೋರ್ಗಳು ನೀರು ಬರುತ್ತೆ. ಅಂಥದ್ದನ್ನ ಇವರು ಕರೆಕ್ಟಾಗಿ ನೀರೇ ಬರ್ದಂಗೆ ಮಾಡ್ತಿದ್ದಾರೆ ಅಂದರೆ ಇವರು ಎಷ್ಟು ಮಟ್ಟಿಗೆ ಮಾಡ್ತಾ ಇರ್ಬೋದು ಹೇಳಿ? ನೋಡಂಗೆ ನಾವು ಹೇಳ್ತೇವೆ ರಾಜಕಾರಣಿಗಳಿಗೆ ಎತ್ತಿಸ್ಕೋಬೇಕು. ನೀವು ಓಟ್ ತಗೊಂತೀರಾ, ರೈತರ ಪರ ನಿಲ್ಲಬೇಕು. ರೈತರ ಪರವಾಗಿ ನಿಲ್ಲಿಲ್ಲ ನಿಮಗೆ ನೈತಿಕತೆ ಇದೆಯೇನ್ರಿ? ನಿಮಗೆ ಕೆರೆ ತುಂಬಿಸಿ ಮಾಡಿ ಅಂದ್ರೆ ಅಲ್ಲಿ ಲೇಔಟ್ ಮಾಡೋಕ್ಕೆ ಜಾಗ ಕೊಟ್ಟಿದೆ ನೀವು.
ಅಧಿಕಾರಿಗಳಿಗೆ ಎದುರಿಸ್ತೀರಾ ನೀವು ಹೋಗಿ ಅಲ್ಲಿ? ಒಬ್ರು ಬಿಜೆಪಿ ಒಬ್ರು ಕಾಂಗ್ರೆಸ್ ಅವರು, ಇವ್ರು ಹೋದ್ರು ಆ ಕಡೆ ಏನ್ರಿದು? ರೈತರ ಪರವಾಗಿ ಕೆಲಸ ಮಾಡಿ ನೀವು, ನಿಮ್ಮ ಪರ ನಾವಿರ್ತೀವಿ. ಅದ್ ಬಿಟ್ಬಿಟ್ಟು ಭೂಮಿ ತಾಯಿ ಹೊಡೆಯಕ್ಕೆ ಕೊಡ್ರಿ, ನಿಮ್ಗೆ ಒಳ್ಳೇದಾಗೋದಿಲ್ಲ, ನಾಳೆ ಮುಂದಿನ ದಿನ ಇಂಥ ಅಲ್ಕ ಕೆಲಸ ಮಾಡಿ ನಿಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಮುಂದೆ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಏನು ಇವತ್ತು ಹೋರಾಟ ಆಗಿದೆ, ಮೇನ್ ಹಳೆಬೀಡು ಹೋಬಳಿ ಜನರೆಲ್ಲ ಕರೆಸಿ ಈ ಕೆರೆ ತುಂಬುವಂತ ಕೆಲಸನ ನಾವು ಹೋರಾಟ ಮಾಡ್ತಂದು ಈ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀವಿ. ಅದೇ ಗ್ರಾಮಸ್ಥರು, ರೈತರು ಮತ್ತೆ ಕನ್ನಡ ಪರ ಸಂಘಟನೆಯವರು ಹೇಳ್ತಾ ಇರೋದು, ಸುಮಾರು 16 ಎಕರೆ ಈ ಕೆರೆ ಜಾಗವನ್ನ ಈಗಾಗಲೇ ಭೂಗೌಡರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕೂಡಲೇ ಈ ಕೆರೆಯನ್ನ ತೆರವುಗೊಳಿಸಂತ ಜಾಗ ಏನು ಒತ್ತು ಮಾಡ್ಕೊಂಡೆ ಆ ಜಾಗನ ತೆರವುಗೊಳಿಸಕ್ತ ಕೆಲಸ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವ ಎಚ್ಚರಿಕೆ ಕೂಡ ಕೊಡ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಳೆಬೀಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.